ಮಹಾಕುಂಭ ಮೇಳದಲ್ಲಿ ಕನ್ನಡಿಗರ ಕಲರವ ನಿರೀಕ್ಷೆಗೂ ಮೀರಿ ಹರಿಯುತ್ತಿದೆ ಹಿಂದೂ ಸಾಗರ. ರಿಪಬ್ಲಿಕ್ ಕನ್ನಡ ಕವರೇಜ್ಗೆ ಕನ್ನಡಿಗರ ಮೆಚ್ಚುಗೆ. ಮಹಾಕುಂಭದ ಮಹಾಪರ್ವಕ್ಕೆ ಬನ್ನಿ ಅಂತ ಅಲ್ಲಿಗೆ ಹೋಗಿರೋ ಕನ್ನಡಿಗರು ಆಹ್ವಾನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಿಪಬ್ಲಿಕ್ ಕನ್ನಡ ಮಹಾಕುಂಭದ ಕವರೇಜ್ ಮಾಡ್ತಾ ಇರೋ ರೀತಿಯನ್ನ ಮೆಚ್ಕೊಳ್ತಾ ಇದ್ದಾರೆ. ಪುಣ್ಯ ಸ್ನಾನ ಮಾಡಿ ಮಹಾಕುಂಭಕ್ಕೆ ಆಗಮಿಸಿ ಅಂತ ಅಲ್ಲಿಗೆ ಹೋಗಿರ್ತಕ್ಕಂಥ ಕನ್ನಡಿಗರು ಎಲ್ಲರನ್ನು ಆಹ್ವಾನಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ದೇವಭೂಮಿಗೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾರತದಿಂದ ಬರುವಂಥ ಯಾತ್ರಿಕರ ಸಂಖ್ಯೆ ಸಹಸ್ರಾರು. ನೋಡಿ, ಇಲ್ಲೊಬ್ಬರು ಅಮ್ಮ ಇದ್ದಾರೆ. ಅವರು ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ಸುಮಾರು 1700 ಕಿಲೋಮೀಟರ್ ಬಂದು ನಮ್ಮ ಜೊತೆಲಿದ್ದಾರೆ. ಅವರು ಎಷ್ಟು ವರ್ಷ ಆಗಿದೆ ಅಂತ ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಿ. ಅವರ ಮಕ್ಕಳ ಜೊತೆ ಬಂದಿದ್ದಾರೆ. ಸುಮಾರು 7-8 ಕಿಲೋಮೀಟರ್ ನಡೆದು ಇವತ್ತು ಅವರು ಬಂದು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಎಲ್ಲಿಯವರು, ಅವ್ರ ಹೆಸರೇನು, ಯಾಕವರು ಕುಂಭಮೇಳಕ್ಕೆ ಬಂದರು ಅನ್ನೋದನ್ನು ಅವರಿಂದನೇ ಕೇಳೋಣ. ಅಮ್ಮ, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಎಲ್ಲಿಂದ ಬಂದ್ರಿ? ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಹೌದಾ? ತಮ್ಮ ಹೆಸರೇನು? ನಿರ್ಮಲಾ ಅಂತ. ಯಾಕೆ ಕುಂಭಮೇಳಕ್ಕೆ ಬಂದ್ರಿ? ಇದು 144 ವರ್ಷದ ಆಗತ್ಲೂ ಬಂದಿರೋ ಸ್ಪೆಷಲ್ ಕುಂಭಮೇಳ. ಅದಕ್ಕೋಸ್ಕರ ನಾವು ನೋಡೋದಕ್ಕೆ ಯಾವತ್ತೂ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಕುಂಭಮೇಳ ನೋಡೋದಕ್ಕೆ ಬಂದಿದ್ದು. ತುಂಬ ಚೆನ್ನಾಗಿದೆ. ಏನೂ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಇಲ್ಲಿ ಎಕ್ಸಿಬಿಷನ್ ಥರ ಇದೆ, ಅಲ್ಲೆಲ್ಲ ಹೋಗಿದ್ವಿ. ಆಮೇಲೆ ಅಲ್ಲಿ ನಾಗ ಸಾಧುಗಳೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ಅವ್ರ ಹತ್ರ ಫೋಟೋ ತಗೊಂಡು ಆಶೀರ್ವಾದ ಎಲ್ಲ ತಗೊಂಡು ಆಮೇಲೆ ಸುಮಾರು ದೂರ ನಡ್ಕೊಂಡೇ ಬಂದಿದ್ದೀನಿ. ಆಮೇಲೆ ನಿಮ್ಗೆ ಎಷ್ಟು ವರ್ಷ? 82. 82 ವರ್ಷದಲ್ಲಿ ಹೆಂಗ್ ಸಾಧ್ಯ ಆಯ್ತು ಇಷ್ಟು ಕಿಲೋಮೀಟರ್ ನಡೆಯೋಕ್ಕೆ? ಈ ಎನರ್ಜಿ ನಿಮಗೆ ಹೆಂಗ್ ಸಾಧ್ಯ ಇದಲ್ಲ? ನಡೆದಿದ್ದೀನಿ, ಏನು ಸುಸ್ತಾಗ್ಲಿಲ್ಲ. ಚೆನ್ನಾಗೆ ನಡೆದೆ ಎಲ್ಲ ಕಡೆನೂ. ಮನೆಯಲ್ಲಿ ಏನಾದರೂ ವಾಕಿಂಗ್ ಮಾಡ್ತೀರಾ? ದಿನ ವಾಕಿಂಗ್ ಹೋಗ್ತೀನಿ. ಆಮೇಲೆ ಲಾಫ್ಟರ್ ಕ್ಲಬ್ಗೆ ಹೋಗ್ತೀನಿ. ಆಮೇಲೆ ಮನೆಯಲ್ಲೂ ಎಕ್ಸರ್ಸೈಸ್ ಮಾಡ್ತೀನಿ. ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸು ಮಾಡ್ತೀನಿ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀರಾ? ಭರತನಾಟ್ಯ. ಹೌದಾ? ಖುಷಿ ಆಯ್ತಾ? ಹಾಂ, ತುಂಬ ಚೆನ್ನಾಗಿ ಖುಷಿ ಆಯಿತು. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಇರಲಿ ನಮ್ಗೆಲ್ರಿಗೂ. ನೋಡಿ, ಇದು ಕೇವಲ ಮಹಾಕುಂಭ ನಡೀತಾ ಇರೋದು. ಇದು ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರದ ಒಂದು ಪ್ರಯತ್ನ ಹೆಂಗಿದೆಯೋ ಹಾಗೆ ದೇವರ ಆಶೀರ್ವಾದ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಮಹಾಕುಂಭ ಮೇಳದಲ್ಲಿ ಕನ್ನಡಿಗರ ಕಲರವ ನಿರೀಕ್ಷೆಗೂ ಮೀರಿ ಹರಿಯುತ್ತಿದೆ ಹಿಂದೂ ಸಾಗರ. ರಿಪಬ್ಲಿಕ್ ಕನ್ನಡ ಕವರೇಜ್ಗೆ ಕನ್ನಡಿಗರ ಮೆಚ್ಚುಗೆ. ಮಹಾಕುಂಭದ ಮಹಾಪರ್ವಕ್ಕೆ ಬನ್ನಿ ಅಂತ ಅಲ್ಲಿಗೆ ಹೋಗಿರೋ ಕನ್ನಡಿಗರು ಆಹ್ವಾನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಿಪಬ್ಲಿಕ್ ಕನ್ನಡ ಮಹಾಕುಂಭದ ಕವರೇಜ್ ಮಾಡ್ತಾ ಇರೋ ರೀತಿಯನ್ನ ಮೆಚ್ಕೊಳ್ತಾ ಇದ್ದಾರೆ. ಪುಣ್ಯ ಸ್ನಾನ ಮಾಡಿ ಮಹಾಕುಂಭಕ್ಕೆ ಆಗಮಿಸಿ ಅಂತ ಅಲ್ಲಿಗೆ ಹೋಗಿರ್ತಕ್ಕಂಥ ಕನ್ನಡಿಗರು ಎಲ್ಲರನ್ನು ಆಹ್ವಾನಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ದೇವಭೂಮಿಗೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾರತದಿಂದ ಬರುವಂಥ ಯಾತ್ರಿಕರ ಸಂಖ್ಯೆ ಸಹಸ್ರಾರು. ನೋಡಿ, ಇಲ್ಲೊಬ್ಬರು ಅಮ್ಮ ಇದ್ದಾರೆ. ಅವರು ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ಸುಮಾರು 1700 ಕಿಲೋಮೀಟರ್ ಬಂದು ನಮ್ಮ ಜೊತೆಲಿದ್ದಾರೆ. ಅವರು ಎಷ್ಟು ವರ್ಷ ಆಗಿದೆ ಅಂತ ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಿ. ಅವರ ಮಕ್ಕಳ ಜೊತೆ ಬಂದಿದ್ದಾರೆ. ಸುಮಾರು 7-8 ಕಿಲೋಮೀಟರ್ ನಡೆದು ಇವತ್ತು ಅವರು ಬಂದು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಎಲ್ಲಿಯವರು, ಅವ್ರ ಹೆಸರೇನು, ಯಾಕವರು ಕುಂಭಮೇಳಕ್ಕೆ ಬಂದರು ಅನ್ನೋದನ್ನು ಅವರಿಂದನೇ ಕೇಳೋಣ. ಅಮ್ಮ, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಎಲ್ಲಿಂದ ಬಂದ್ರಿ? ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಹೌದಾ? ತಮ್ಮ ಹೆಸರೇನು? ನಿರ್ಮಲಾ ಅಂತ. ಯಾಕೆ ಕುಂಭಮೇಳಕ್ಕೆ ಬಂದ್ರಿ? ಇದು 144 ವರ್ಷದ ಆಗತ್ಲೂ ಬಂದಿರೋ ಸ್ಪೆಷಲ್ ಕುಂಭಮೇಳ. ಅದಕ್ಕೋಸ್ಕರ ನಾವು ನೋಡೋದಕ್ಕೆ ಯಾವತ್ತೂ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಕುಂಭಮೇಳ ನೋಡೋದಕ್ಕೆ ಬಂದಿದ್ದು. ತುಂಬ ಚೆನ್ನಾಗಿದೆ. ಏನೂ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಇಲ್ಲಿ ಎಕ್ಸಿಬಿಷನ್ ಥರ ಇದೆ, ಅಲ್ಲೆಲ್ಲ ಹೋಗಿದ್ವಿ. ಆಮೇಲೆ ಅಲ್ಲಿ ನಾಗ ಸಾಧುಗಳೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ಅವ್ರ ಹತ್ರ ಫೋಟೋ ತಗೊಂಡು ಆಶೀರ್ವಾದ ಎಲ್ಲ ತಗೊಂಡು ಆಮೇಲೆ ಸುಮಾರು ದೂರ ನಡ್ಕೊಂಡೇ ಬಂದಿದ್ದೀನಿ. ಆಮೇಲೆ ನಿಮ್ಗೆ ಎಷ್ಟು ವರ್ಷ? 82. 82 ವರ್ಷದಲ್ಲಿ
ಹೆಂಗ್ ಸಾಧ್ಯ ಆಯ್ತು ಇಷ್ಟು ಕಿಲೋಮೀಟರ್ ನಡೆಯೋಕ್ಕೆ? ಈ ಎನರ್ಜಿ ನಿಮಗೆ ಹೆಂಗ್ ಸಾಧ್ಯ ಇದೆಲ್ಲ? ನಡೆದಿದ್ದೀನಿ, ಏನು ಸುಸ್ತಾಗ್ಲಿಲ್ಲ, ಚೆನ್ನಾಗೆ ನಡೆದೆ ಎಲ್ಲ ಕಡೆನೂ. ಮನೆಯಲ್ಲಿ ಏನಾದ್ರೂ ವಾಕಿಂಗ್ ಮಾಡ್ತೀರಾ? ದಿನ ವಾಕಿಂಗ್ ಹೋಗ್ತೀನಿ, ಆಮೇಲೆ ಲಾಫ್ಟರ್ ಕ್ಲಬ್ಗೆ ಹೋಗ್ತೀನಿ, ಆಮೇಲೆ ಮನೆಯಲ್ಲೂ ಎಕ್ಸರ್ಸೈಸ್ ಮಾಡ್ತೀನಿ, ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸು ಮಾಡ್ತೀನಿ. ಡಾನ್ಸ್ ಪ್ರಾಕ್ಟೀಸ್ ಮಾಡ್ತೀರಾ? ಭರತನಾಟ್ಯ. ಹೌದಾ? ಹ್ಮ್. ಖುಷಿ ಆಯ್ತಾ? ತುಂಬಾ ಚೆನ್ನಾಗಿ ಖುಷಿ ಆಯ್ತು. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಇರಲಿ ನಮ್ಗೆಲ್ರಿಗೂ. ನೋಡಿ, ಇದು ಕೇವಲ ಮಹಾಕುಂಭ ನಡೀತಾ ಇರೋದು. ಇದು ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರದ ಒಂದು ಪ್ರಯತ್ನ ಹೆಂಗಿದೆಯೋ ಹಾಗೆ ದೇವರ ಆಶೀರ್ವಾದ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಮಹಾಕುಂಭ ಮೇಳದಲ್ಲಿ ಕನ್ನಡಿಗರ ಕಲರವ ನಿರೀಕ್ಷೆಗೂ ಮೀರಿ ಹರಿಯುತ್ತಿದೆ ಹಿಂದೂ ಸಾಗರ. ರಿಪಬ್ಲಿಕ್ ಕನ್ನಡ ಕವರೇಜ್ಗೆ ಕನ್ನಡಿಗರ ಮೆಚ್ಚುಗೆ. ಮಹಾಕುಂಭದ ಮಹಾಪರ್ವಕ್ಕೆ ಬನ್ನಿ ಅಂತ ಅಲ್ಲಿಗೆ ಹೋಗಿರೋ ಕನ್ನಡಿಗರು ಆಹ್ವಾನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಿಪಬ್ಲಿಕ್ ಕನ್ನಡ ಮಹಾಕುಂಭದ ಕವರೇಜ್ ಮಾಡ್ತಾ ಇರೋ ರೀತಿಯನ್ನ ಮೆಚ್ಕೊಳ್ತಾ ಇದ್ದಾರೆ. ಪುಣ್ಯ ಸ್ನಾನ ಮಾಡಿ ಮಹಾಕುಂಭಕ್ಕೆ ಆಗಮಿಸಿ ಅಂತ ಅಲ್ಲಿಗೆ ಹೋಗಿರ್ತಕ್ಕಂಥ ಕನ್ನಡಿಗರು ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ದೇವಭೂಮಿಗೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾರತದಿಂದ ಬರುವಂಥ ಯಾತ್ರಿಕರ ಸಂಖ್ಯೆ ಸಹಸ್ರಾರು. ನೋಡಿ, ಇಲ್ಲೊಬ್ಬರು ಅಮ್ಮ ಇದ್ದಾರೆ. ಅವರು ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ಸುಮಾರು 1700 ಕಿಲೋಮೀಟರ್ ಬಂದು ನಮ್ಮ ಜೊತೆಲಿದ್ದಾರೆ. ಅವ್ರು ಎಷ್ಟು ವರ್ಷ ಆಗಿದೆ ಅಂತ ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಿ. ಅವರ ಮಕ್ಕಳ ಜೊತೆ ಬಂದಿದ್ದಾರೆ. ಸುಮಾರು 7-8 ಕಿಲೋಮೀಟರ್ ನಡೆದು ಇವತ್ತು ಅವರು ಬಂದು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಎಲ್ಲಿಯವರು, ಅವ್ರ ಹೆಸರೇನು, ಯಾಕವರು ಕುಂಭಮೇಳಕ್ಕೆ ಬಂದರು ಅನ್ನೋದನ್ನು ಅವರಿಂದನೇ ಕೇಳೋಣ. ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿಂದ ಬಂದ್ರಿ? ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಹೌದಾ? ತಮ್ಮ ಹೆಸರೇನು? ನಿರ್ಮಲಾ ಅಂತ. ಯಾಕೆ ಕುಂಭಮೇಳಕ್ಕೆ ಬಂದ್ರಿ? ಇದು 144 ವರ್ಷದ ಆಗತ್ಲೂ ಬಂದಿರೋ ಸ್ಪೆಷಲ್ ಕುಂಭಮೇಳ. ಅದಕ್ಕೋಸ್ಕರ ನಾವು ನೋಡೋದಕ್ಕೆ ಯಾವತ್ತೂ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಕುಂಭಮೇಳ ನೋಡೋದಕ್ಕೆ ಬಂದಿದ್ದು. ತುಂಬ ಚೆನ್ನಾಗಿದೆ. ಏನೂ ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಆಮೇಲೆ ಇಲ್ಲಿ ಎಕ್ಸಿಬಿಷನ್ ಥರ ಇದೆ, ಅಲ್ಲೆಲ್ಲ ಹೋಗಿದ್ವಿ. ಆಮೇಲೆ ಅಲ್ಲಿ ನಾಗ ಸಾಧುಗಳೆಲ್ಲ ಇದ್ದಾರೆ. ಅವ್ರನ್ನೆಲ್ಲ ನೋಡಿ ಅವ್ರ ಹತ್ರ ಫೋಟೋ ತಗೊಂಡು ಆಶೀರ್ವಾದ ಎಲ್ಲ ತಗೊಂಡು ಆಮೇಲೆ ಸುಮಾರು ದೂರ ನಡ್ಕೊಂಡೇ ಬಂದಿದ್ದೀನಿ. ಆಮೇಲೆ ನಿಮ್ಗೆ ಎಷ್ಟು ವರ್ಷ? 82. 82 ವರ್ಷದಲ್ಲಿ ಹೆಂಗ್ ಸಾಧ್ಯ ಆಯ್ತು ಇಷ್ಟು ಕಿಲೋಮೀಟರ್ ನಡೆಯೋಕ್ಕೆ? ಈ ಎನರ್ಜಿ ನಿಮಗೆ ಹೆಂಗ್ ಸಾಧ್ಯ ಇದೆಲ್ಲ? ನಡೆದಿದ್ದೀನಿ, ಏನು ಸುಸ್ತಾಗ್ಲಿಲ್ಲ, ಚೆನ್ನಾಗೆ ನಡೆದೆ ಎಲ್ಲ ಕಡೆನೂ. ಮನೆಯಲ್ಲಿ ಏನಾದ್ರೂ ವಾಕಿಂಗ್ ಮಾಡ್ತೀರಾ? ದಿನ ವಾಕಿಂಗ್ ಹೋಗ್ತೀನಿ, ಆಮೇಲೆ ಲಾಫ್ಟರ್ ಕ್ಲಬ್ಗೆ ಹೋಗ್ತೀನಿ, ಆಮೇಲೆ ಮನೆಯಲ್ಲೂ ಎಕ್ಸರ್ಸೈಸ್ ಮಾಡ್ತೀನಿ, ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸು ಮಾಡ್ತೀನಿ. ಡಾನ್ಸ್ ಪ್ರಾಕ್ಟೀಸ್ ಮಾಡ್ತೀರಾ? ಭರತನಾಟ್ಯ. ಹೌದಾ? ಖುಷಿ ಆಯ್ತಾ? ತುಂಬಾ ಚೆನ್ನಾಗಿ ಖುಷಿ ಆಯ್ತು. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ಇರಲಿ ನಮ್ಗೆಲ್ರಿಗೂ. ನೋಡಿ, ಇದು ಕೇವಲ ಮಹಾಕುಂಭ ನಡೀತಾ ಇರೋದು. ಇದು ಯೋಗಿ ಸರ್ಕಾರ, ಉತ್ತರ ಪ್ರದೇಶದ ಸರ್ಕಾರದ ಒಂದು ಪ್ರಯತ್ನ ಹೆಂಗಿದೆಯೋ ಹಾಗೆ ದೇವರ ಆಶೀರ್ವಾದ ಇದೆ ಅನ್ನೋದಕ್ಕೆ ಎರಡು ಮಾತಿಲ್ಲ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ಪ್ರಯಾಗ್ರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಮಹಾಕುಂಭ ಮೇಳದಲ್ಲಿ ಕನ್ನಡಿಗರ ಕಲರವ ನಿರೀಕ್ಷೆಗೂ ಮೀರಿ ಹರಿಯುತ್ತಿದೆ ಹಿಂದೂ ಸಾಗರ. ರಿಪಬ್ಲಿಕ್ ಕನ್ನಡ ಕವರೇಜ್ಗೆ ಕನ್ನಡಿಗರ ಮೆಚ್ಚುಗೆ. ಮಹಾಕುಂಭದ ಮಹಾಪರ್ವಕ್ಕೆ ಬನ್ನಿ ಅಂತ ಅಲ್ಲಿಗೆ ಹೋಗಿರೋ ಕನ್ನಡಿಗರು ಆಹ್ವಾನ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಿಪಬ್ಲಿಕ್ ಕನ್ನಡ ಮಹಾಕುಂಭದ ಕವರೇಜ್ ಮಾಡ್ತಾ ಇರೋ ರೀತಿಯನ್ನ ಮೆಚ್ಕೊಳ್ತಾ ಇದ್ದಾರೆ. ಪುಣ್ಯ ಸ್ನಾನ ಮಾಡಿ ಮಹಾಕುಂಭಕ್ಕೆ ಆಗಮಿಸಿ ಅಂತ ಅಲ್ಲಿಗೆ ಹೋಗಿರ್ತಕ್ಕಂಥ ಕನ್ನಡಿಗರು ಎಲ್ಲರನ್ನೂ ಆಹ್ವಾನಿಸ್ತಾ ಇದ್ದಾರೆ. ಪ್ರಯಾಗ್ರಾಜ್ನ ದೇವಭೂಮಿಗೆ ಬೆಂಗಳೂರು ಸೇರಿದಂತೆ ದಕ್ಷಿಣ ಭಾರತದಿಂದ ಬರುವಂಥ ಯಾತ್ರಿಕರ ಸಂಖ್ಯೆ ಸಹಸ್ರಾರು. ನೋಡಿ, ಇಲ್ಲೊಬ್ಬರು ಅಮ್ಮ ಇದ್ದಾರೆ. ಅವರು ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ಸುಮಾರು 1700 ಕಿಲೋಮೀಟರ್ ಬಂದು ನಮ್ಮ ಜೊತೆಲಿದ್ದಾರೆ. ಅವ್ರು ಎಷ್ಟು ವರ್ಷ ಆಗಿದೆ ಅಂತ ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಿ. ಅವರ ಮಕ್ಕಳ ಜೊತೆ ಬಂದಿದ್ದಾರೆ. ಸುಮಾರು 7-8 ಕಿಲೋಮೀಟರ್ ನಡೆದು ಇವತ್ತು ಅವರು ಬಂದು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ಎಲ್ಲಿಯವರು, ಅವ್ರ ಹೆಸರೇನು, ಯಾಕವರು ಕುಂಭಮೇಳಕ್ಕೆ ಬಂದರು ಅನ್ನೋದನ್ನು ಅವರಿಂದನೇ ಕೇಳೋಣ. ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿಂದ ಬಂದ್ರಿ? ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಹೌದಾ? ತಮ್ಮ ಹೆಸರೇನು? ನಿರ್ಮಲಾ ಅಂತ. ಯಾಕೆ ಕುಂಭಮೇಳಕ್ಕೆ ಬಂದ್ರಿ? ಇದು 144 ವರ್ಷದ ಆಗತ್ಲೂ ಬಂದಿರೋ ಸ್ಪೆಷಲ್ ಕುಂಭಮೇಳ. ಅದಕ್ಕೋಸ್ಕರ ನಾವು ನೋಡೋದಕ್ಕೆ ಯಾವತ್ತೂ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್